ಏನ್ ಮಾಡ್ತಾ ಇದ್ದೀರಾ? ಅರ್ಜೆಂಟಾಗಿ ಮನೆ ಹತ್ರ ಬನ್ನಿ. ಇಲ್ಲಿ ಯಾರೋ ಲೋಫರ್ಸ್ 3 ಜನ ಬಂದ್ಬಿಟ್ಟು ನನ್ನೇ ಮನೆಯಿಂದ ಹೊರಗಡೆ ಹಾಕಿ ನನ್ನ ಹತ್ರನೇ ಇಲ್ದಿರೋ ದುರಂಕಾರ ಎಲ್ಲ ಮಾಡ್ತಾವ್ರೆ. ಏನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀರಾ ಡ್ಯಾಡ್? ಹೌದಾ, ಸರಿ ಬೇಗ ಕರ್ಸಿ, ಪೊಲೀಸ್ನು ಕರ್ಸಿ. ಇವ್ರಿಗೆ ಮಾಡಿಸ್ತೀನಿ ಸರಿಯಾಗಿ. ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕೋರೆ. ಈ ಸೆಕ್ಯೂರಿಟಿ ಎಲ್ಲ ಹಾಳಾಗೋದ್ನೋ ಗೊತ್ತಿಲ್ಲ, ಮನೆ ಹತ್ರನೇ ಇಲ್ಲ ಸೆಕ್ಯೂರಿಟಿ. ಇವ್ರು ಸೀದಾ ಒಳಗಡೆಗೆ ಬಂದ್ಬಿಟ್ಟವ್ರೆ. ಹಾ ಇಲ್ಲ ಇಲ್ಲ, ನನಗೇನು ತೊಂದರೆ ಇಲ್ಲ. ನನ್ನನ್ನೇ ಮನೆಯಿಂದ ಈಚೆ ಕಡೆಗೆ ಒಳಗಡೆ ಹೋದ್ರು. ಮೇ ಬಿ ದೊಡ್ಡ ಕಳ್ಳರು ಅನ್ನಿಸ್ತೈತೆ. ರಾಹುಲ್ ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು ಡ್ಯಾಡ್. ಹೌದಾ, ಸರಿ ಸರಿ, ಆದಷ್ಟು ಬೇಗನೆ ಕಳಿಸಿ. ಹಾಂ ಹಾಂ, ಕಳಿಸಿ ಕಳಿಸಿ. ಅರ್ಜೆಂಟು. ಇವರೆಲ್ಲ ಕಳ್ತನ ಮಾಡ್ಕೊಂಡು ಹೋದ್ರೆ ಏನು ಮಾಡೋಣ? ಅದಕ್ಕೆ ಹೇಳ್ದೆ, ಇಂಥ ಮನೆ ತಗೊಳ್ಳೋದು ಬೇಡ ಅಂದರೆ ನೀವೇ ಕೇಳಲಿಲ್ಲ ಡ್ಯಾಡ್. ಹೌದಾ, ಸರಿ ಸರಿ ಆಯಿತು. ಹಬ್ಬ, ಎಂಥ ಜನ, ಸ್ಟುಪಿಡ್ ಜನ ಇವರು. ಹೇ, ನೀನು ಯಾಕಿಲ್ಲಿ ಹೊರಗಡೆ ನಿಂತ್ಕೊಂಡಿದ್ಯಲ್ಲ? ಏನಾಯ್ತು? ಯಾರಾದರೂ ವೆಯ್ಟ್ ಮಾಡ್ತಾ ಇದೆಯಾ? ನನ್ನ ಐಟಮ್ ಇಲ್ಲಿ ಸ್ವಲ್ಪ ಮನೆ ಒಳಗಡೆ ಬಿಟ್ಬಿಟ್ಟಿದ್ದೆ, ತಗೊಂಡೋಗ್ಬೇಕಿತ್ತು. ಡ್ಯಾಡ್ ತಗೊಂಡೋಗು ಅಂತ ಹೇಳಿದ್ರು, ಅದಕ್ಕೇನು ತಗೊಂಡೋಗಕ್ಕೆ ಬಂದೆ. ನಿಮ್ಮ ಅಪ್ಪನ ಹತ್ರ ಮನೆ ತಗೊಂಡು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ವಿ ನಾವು. ಯಾರೋ ಸ್ಟುಪಿಡ್ ಪೀಪಲ್ಸ್ ಮನೆ ಒಳಗಡೆ ಬಂದು ರಾಹುಲ್ 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 ಅಂತ ಹೇಳ್ಬಿಟ್ಟು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾವ್ರೆ. ನನಗಂತೂ ಸಾಕಾಗೋಯ್ತು. ನನ್ನೇ ಮನೆಯಿಂದ ಹೊರಗಡೆ ಹಾಕಿದ್ರು. ಅದಕ್ಕೆ ಡ್ಯಾಡಿ ಪೊಲೀಸ್ನ ಕಳಿಸ್ತೀನಿ, ವೆಯ್ಟ್ ಮಾಡು, ಒಂದು ಅರ್ಧ ಗಂಟೆಗೆ ಬರ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ, CC ಕ್ಯಾಮ್ರಾ ಐತೆ, ನೀನು ಅವ್ರ ಹತ್ರ ಏನು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಹೊರಗಡೆ ನಿಂತ್ಕೋ, ನಾನು ನೋಡ್ಕೋತೀನಿ ಅಂತ ಹೇಳಿದ್ರು. ಈಗ ಔಟ್ ಆಫ್ ಸ್ಟೇಷನ್ಗೆ ಹೋಗ್ತಾವ್ರಂತೆ. ಅದಕ್ಕೇನೆ. ವಾಟ್, ರಾಹುಲ್ ಅಂತ ಬಂದವ್ರ? ಅಂದ್ರೆ ಅವ್ರ ವೈಫ್ ಇರ್ಬೇಕೇನೋ. ನಿನಗೆ ರಾಹುಲ್ ಗೊತ್ತಾ? ಗೊತ್ತಿಲ್ಲದೆ ಏನು, ಎಲ್ಲ ಗೊತ್ತು. ಎಲ್ಲೋದ್ರು ಅವರು? ಒಳಗಡೆ ಅವರಾ? ಹಾ, ಮನೆಯಾಳು ಒಳಗಡೆನೇನೆ ಅವರೇ. ಎಲ್ಲೇ ಇಟ್ಟಿದ್ಯಾ ನನ್ನ ಗಂಡನ? ಕಾಣ್ತಾನೆ ಇಲ್ವಲ್ಲೇ, ಮನೆಯೆಲ್ಲ ಹುಡ್ಕುದ್ರು. ಹೋ, ನೀವು ರಾಹುಲ್ ಅವ್ರ ವೈಫಾ? ಹಾ, ರಾಹುಲ್ ಎಂತಿನೇನೆ ಅವಳೆ. ಇವಳೇನೇನೆ ಎಲ್ಲೋ ಮಡ್ಗವಳೆ ಅನ್ನಿಸ್ತದೆ, ರಾಹುಲ್ನ ಕರ್ಕೊಂಡು ಹೋಗ್ಬಿಟ್ಟು. ಇಲ್ಲ, ಇಬ್ರಿಗೂ ಗೊತ್ತಿರ್ತದೆ, ಹೇಳ್ತಿಲ್ಲ. ನನಗೆ ರಾಹುಲ್ ಗೊತ್ತು, ರಾಹುಲ್ ನನಗೆ ಗೊತ್ತಿರೋನೇನೆ. ಸರಿ, ನೀವು ಅವ್ರ ವೈಫು, ಮತ್ತೆ ನೀವ್ಯಾಕೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಏನಾಯ್ತು ನಿಮಗೆ? ರಾಹುಲ್ ಯಾವ ವಿಷಯನೂ ಹೇಳಿಲ್ವಾ? ನಿಮ್ಗೇನು ಗೊತ್ತಿಲ್ವಾ ವಿಷಯನಾ? ಏನು ವಿಷಯ? ಏನು ಗೊತ್ತಿಲ್ವಲ್ಲ ನಮಗೆ. ರಾಹುಲ್ ಏನೋ ಸ್ವಲ್ಪ ಜಗಳ ಮಾಡ್ಕೊಂಡು ನನ್ನ ಜೊತೆ ಸುಮ್ಮನೆ ಬಂದುಬಿಟ್ರು, ಮನೆ ಬಿಟ್ಬಿಟ್ಟು. ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಹುಡ್ಕೊಂಡು ಬಂದಿದ್ದೀವಿ ರಾಹುಲ್ನ. ಅವರು ಎಲ್ಲೋದ್ರು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಮನೆ ಹತ್ರ ಹುಡ್ಕೊಂಡು ಬಂದ್ವಿ. ನೋಡಿದ್ರೆ ಇವ್ರು ನೋಡಿದ್ರೆ ಎಲ್ಲೋ ಬಚ್ಚಿಬಿಟ್ಟವ್ರೆ. ಇವಳೇ ನನ್ನ ಗಂಡನ, ಎಲ್ಲೂ ಕಾಣ್ತಾನೆ ಇಲ್ಲ ನನ್ನ ಗಂಡ. ನೀವೇ ಹೇಳಿ, ಹೆಂಡ್ತಿ ಯಾವ ಗಂಡನ ತಾನೇ ಬಿಟ್ಕೊಡ್ತಾಳೆ? ನೋಡಿ, ಐ ಥಿಂಕ್ ರಾಹುಲ್ ನಿಮ್ಗೇನು ಹೇಳಿಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಅವ್ರ ಪ್ರಾಪರ್ಟಿ ಎಲ್ಲನೂ ಅವ್ರು ಕಳ್ಕೊಂಡು ಬಿಟ್ಟಿದ್ದಾರೆ. ಅವ್ರದ್ದು 10 ರೂಪಾಯಿ ಪ್ರಾಪರ್ಟಿನೂ ಬೆಂಗಳೂರಲ್ಲಿ ಏನೂ ಇಲ್ಲ, ಎಲ್ಲ ಆಲ್ರೆಡಿನೇ ಎಲ್ಲ ಕಳ್ಕೊಂಡು ಬಿಟ್ಟಿರೋದಕ್ಕೆ ಅದು ನಮ್ಮ ಅಪ್ಪನೇ ತೊಗೊಂಡಿರೋದು ಎಲ್ಲ ಪ್ರಾಪರ್ಟಿನೂ. ನೀವು ಗೊತ್ತಿಲ್ಲ ಅನಿಸುತ್ತೆ, ಒಂದ್ಸಲ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ರಲ್ಲ ಪ್ರಾಪರ್ಟಿ ಎಲ್ಲ, ಅವ್ರು ನಮ್ಮ ಅಪ್ಪನೇ ಪರ್ಚೇಸ್ ಮಾಡಿದ್ದು. ಸೊ ನಮ್ಮಪ್ಪ ಪರ್ಚೇಸ್ ಮಾಡಿದ್ದಾಯಿತು, ಫುಲ್ ಆಸ್ತಿನ ಎಲ್ಲನೂ ಸೇಲ್ ಮಾಡಿದ್ದು ಆಯಿತು. ಇಲ್ಲಿ ನಿಂತಿದ್ದಾರಲ್ಲ ಇವರನ್ನೇ ಈ ರಾಹುಲ್ ಪ್ರಾಪರ್ಟಿ ಅವನ್ನೆಲ್ಲ ತೊಗೊಂಡಿದ್ದು. ರಾಹುಲ್ ಕೈಯಲ್ಲಿ ಇವಾಗ ಝೀರೋ, ಅವನ ಹತ್ರ 10 ಪೈಸದ ಆಸ್ತಿ ಪಾಸ್ತಿ ಏನೂ ಇಲ್ಲ ಅವ್ರದ್ದಿಲ್ಲಿ. ಸೊ ನೀವು ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ? ನೋಡಿ, ಈ ಪ್ರಾಪರ್ಟಿ ಇವ್ರು ತೊಗೊಂಡಿರೋದು. ನೀವು ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಇದ್ದರೆ ಪೊಲೀಸರು ಬಂದು ನಿಮ್ಮನ್ನ ಬೆಂಡೆತ್ತಿ ಬ್ರೇಕ್ ಹಾಕಿ ಆಗಲೇ ನಿಮ್ಮನ್ನ ನೀಟಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ಸುಮ್ಮನೆ ಇಲ್ಲಿಂದ ಹೊರಡೋದು ಕಲ್ತ್ಕೊಳ್ಳಿ. ರಾಹುಲ್ ತುಂಬಾ ಮೋಸ್ಕರ. ಅವ್ನು ಮೋಸ ಮಾಡಿರೋದಕ್ಕೇನೆ, ಅವನ ಆಸ್ತಿಗೆಲ್ಲ ಮೋಸ ಮಾಡಿ ಈಗ ನಾಮ ಹಾಕಿಸ್ಕೊಂಡಿರೋದು. 10 ರೂಪಾಯಿನೂ ಇಲ್ಲ. ನಿಮ್ಮ ಹತ್ರ ಏನೋ ಅಮೆರಿಕದಲ್ಲಿ ಪ್ರಾಪರ್ಟಿ ಇದೆ ಅಂತ ಹೇಳ್ಬಿಟ್ಟು ಹೆಂಡ್ತಿನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಈಗ ನಿಮ್ಗೆ ಹತ್ರ ಅಮೆರಿಕದಲ್ಲಿ ಪ್ರಾಪರ್ಟಿ ಇದೆಯಲ್ಲ, ಅಲ್ಲಿಗೆ ಕರ್ಕೊಂಡೋಗಿ ರಾಹುಲ್ನ. ಬೇರೆ ದಾರಿನೇ ಇಲ್ಲ. ಇಲ್ಲಂತೂ ಪ್ರಾಪರ್ಟಿ ಎಲ್ಲ ಝೀರೋ ಹಾಕಿ ಕೂತ್ಕೊಂಡಿದ್ದಾರೆ. ಹೋ, ನಿಮ್ಮ ಪ್ರಾಪರ್ಟಿ ಇದೆಯಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ಅಮೆರಿಕದಾಗೂ ಪ್ರಾಪರ್ಟಿ ಇಲ್ಲ, ಎಲ್ಲೂ ಪ್ರಾಪರ್ಟಿ ಇಲ್ಲ, 10 ರೂಪಾಯಿ ಪ್ರಾಪರ್ಟಿನೂ ಇಲ್ಲ ನಮ್ಮದು. ರಾಹುಲ್ ಹತ್ರನೂ ಇಲ್ವಾ? ಎಲ್ಲ ಕಳ್ಕೊಂಡ್ಬಿಟ್ರಾ? ವಾಟ್ ಎ ಗುಡ್ ನ್ಯೂಸ್! ಅಂದರೆ ನಿನ್ನ ಹತ್ರ ಅಮೆರಿಕದಲ್ಲಿ ಪ್ರಾಪರ್ಟಿನೂ ಇಲ್ವಾ? ಆ ರಾಹುಲ್ಗೆ ಸರಿಯಾದ ಗತಿನೇ ಆಗೈತೆ. ನನ್ನ ಮದುವೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಟು, ಆಮೇಲೆ ನಿನ್ನ ಮದುವೆ ಮಾಡ್ಕೊಂಡಲ್ವಾ, ನಿನ್ನ ಹತ್ರ ಆಸ್ತಿ ಐತೆ ಅಂತ. ಒಳ್ಳೆ ಕೆಲಸನೇ ಆಯಿತು. ಐ ಆಮ್ ಸೋ ಹ್ಯಾಪಿ. ನಾನು ತುಂಬ ಖುಷಿಯಾಗಿದ್ದೀನಿ. ರಾಹುಲ್ ಬೀದಿಗೆ ಬಂದಿರೋದು ನೋಡಿ, ಕೊನೆಗೆ ಎಲ್ಲ ಸೇರ್ಕೊಂಡು ಬೀದಿಗೆ ಬಂದ್ಬಿಟ್ಟಲ್ಲ. ಐ ಆಮ್ ಸೋ 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 ಹ್ಯಾಪಿ. ಏನಾಯ್ತು ಅಂತ ನಿಜನಾದ್ರೂ ಹೇಳು, ಹೊಟ್ಟೆಲ್ಲ ಉರಿತೈತೆ. ರಾಹುಲ್ಗೆ ಏನಾಯ್ತು? ಸಿಂಪಲ್ ಆಗಿ ಹೇಳ್ತೀನಿ, ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದವನೇ, ಅಷ್ಟೇನೆ. ಸಿಂಪಲ್ ಆಗಿ ಹೇಳಿದ್ದೀನಿ ಅಷ್ಟೇನೆ. ಇನ್ನು ಎಕ್ಸ್ಪ್ಲನೇಷನ್ ಎಲ್ಲ ನಾನು ನೀವೇನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹಾಂ, ಒಂದ್ಸಲ ಬಂದಿದ್ದ, ಪೊಲೀಸ್ನ ಕರ್ಕೊಂಡು ಬಂದು ಏನೇನೋ ಮಾಡಿಸ್ತೀನಿ ಹಾಗೆ ಹೀಗೆ ಅಂತ ಸ್ವಲ್ಪ ಎಗ್ರಾಡ್ದ. ಒಂದು ವೀಕ್ ಬ್ಯಾಕ್ ಅನ್ಸುತ್ತೆ. ಆಮೇಲೆ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಸೊ ಮನೆ ಬಿಟ್ಟು ಬಾಯಿ ಮುಚ್ಕೊಂಡು ಹಂಗೇನೆ ರೈಟ್ ಹೇಳ್ದ. ನೋಡು, ಇವರು ಕನ್ಫ್ಯೂಸ್ ಆಗಿದ್ದಾರೆ. ನೀನೇನು ಬೇಜಾರು ಮಾಡ್ಕೋಬೇಡ, ಬಾ ಒಳಗಡೆ ಹೋಗೋಣ. ಪೊಲೀಸರು ಬಂದರೆ ನೋಡ್ಕೋತಾರೆ, ನೀನು ಏನು ಯೋಚನೆ ಮಾಡಬೇಡ. ಸ್ವಲ್ಪ ಮಿಸ್ಟೇಕ್ ಅಷ್ಟೇ. ಇಲ್ಲಿ ಮೊದಲು ರಾಹುಲ್ ಅನ್ನೋರು ಇದ್ರಲ್ವಾ, ಅವ್ರ ವೈಫ್ ಇವರು. ಅದಕ್ಕೆ ಸ್ವಲ್ಪ ಏನೋ ಟೆನ್ಷನ್ ಏನೇನೋ ಮಾತಾಡಿದ್ದಾರೆ ಅಷ್ಟೇ. ನೋಡಿ, ಇವ್ರನ್ನ ಸಾರಿ ಕೇಳ್ಬಿಟ್ಟು ಹೊರಡಿ ಮನೆಗೆ. ನಮ್ಮನ್ನು ಕ್ಷಮಿಸ್ಬಿಡಿ, ತಪ್ಪಾಯಿತು. ನನಗೆ ವಿಚಾರ ಎಲ್ಲ ಗೊತ್ತಿರಲಿಲ್ಲ, ನನ್ನ ಗಂಡ ಮೋಸ ಮಾಡೋನೆ ಅಂತ. ನನ್ನ ಕ್ಷಮಿಸ್ಬಿಡು ಕಣವ. ಕ್ಷಮಿಸ್ಬಿಡು ಕಣವ.
ಅಯ್ಯಯ್ಯೋ ಹೋಯ್ತೋ ಯವ್ವ ಹೋಯ್ತೋ ನನ್ನ ಅಮೆರಿಕ ಕನ್ಸೆಲ್ಲ ಹೊಂಟೋಯ್ತು ಯಪ್ಪ ಇನ್ ಯಾರ ದಿಕ್ಕು ನಮಗೆ ಯಾರವ ದಿಕ್ಕು ಇನ್ ಯಾರು ಇಲ್ವೇ ನಮ್ ಕಷ್ಟಕ್ಕಾಗಕ್ಕೆ ಅಯ್ಯೋ ನನ್ನ ಮಗಂಗೆ ಎಲ್ಲನೂ ಮೋಸ ಮಾಡ್ಬಿಟ್ನೆ ಅಮೆರಿಕ ಅನ್ಕೊಂಡು ಮಗಳೇ ನಿಂಗೆ ಯಾರೇ ದಿಕ್ಕು ಬೀದಿಗೆ ಬಂದ್ಬಿಟ್ಟಲ್ಲೇ ಮಗಳೇ ನೀನು ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟವನಂತಲ್ಲೇ ರಾಹುಲ ಅವನ ಜೊತೆ ಇದ್ಬಿಟ್ಟು ಏನೇ ಮಾಡ್ತೀಯ ನೀನು ಮುಗೀತು ಬುಡೆ ಮುಗೀತು ನಮ್ಮ ಕತೆ ಎಲ್ಲ ಮುಗೀತು ಹಳ್ಳಿನಾಗೆ ತಲೆ ಎತ್ಕೊಂಡು ಮೆರ್ಕೊಂಡು ಓಡಾಡೋಣ ಅಂತ ಏನೇನೇನೋ ಮಾಡಿದ್ದೆ ಆಸ್ತಿ ಎಲ್ಲ ಮಾರಕ್ಕೆ ಸಜ್ಜು ಮಾಡಿದ್ದೆ ಇವ್ರು ನೋಡಿದ್ರೆ ಆಸ್ತಿ ಎಲ್ಲ ಕಳ್ಕೊಂಡು ಕುಂತವ್ರಲ್ಲೇ ಮಗಳೇ ಅಯ್ಯೋ ದೇವ್ರೇ ಹಾಳು ಬಿದ್ದು ಹೋಗ್ಬಿಟ್ಟಲ್ಲೇ ಮಗಳೇ ನೀನು ಏನ್ಲೇ ಮಾಡ್ತೀಯಾ ನನಗೆ ಏನೋ ದಿಕ್ಕೇ ತೋರಿಸ್ಲಿಲ್ಲ ನ್ಯಾಯವಾಗಿ ನಾವು ಕಂಡು ಕನ್ಸೆಲ್ಲ ನುಚ್ಚು ನೂರಾಗೋಗ್ಬಿಡ್ತಲ್ಲೇ ಅಯ್ಯೋ ನಾನು ಅಮೆರಿಕಕ್ಕೆ ಹೋಗ್ಲೇಬೇಕು ಕಣಮ್ಮ ನಾನು ಅಮೆರಿಕಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೊಂಟೋಯ್ತದ ಕಣಮ್ಮ ಹಳ್ಳಿನಾಗೆ ಎಲ್ಲಾರ್ಗು ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ ನನಗೆ ಗಂಡ ಅಮೆರಿಕ ಕರ್ಕೊಂಡೋಯ್ತಾನೆ ಅಂತ ಈಗ ನಾನು ಎಲ್ಲೂ ಹೋಗ್ಲಿಲ್ಲ ಅಂದರೆ ನನ್ನನ್ನು ಎಲ್ಲ ಆಡ್ಕೊಂಡು ಪಕಾರಿಸ್ಕೊಂಡು ಒಪ್ಬಿಡ್ತಾರೆ ಕಣಮ್ಮ ನನ್ನ ಮಾನ ಮರ್ಯಾದೆ ಎಲ್ಲ ಹೊಂಟೋಯ್ತದೆ ಕಣಮ್ಮ ನಾನಂತೂ ಇರೋಕ್ಕಿಲ್ಲ ಕಣಮ್ಮ ನನ್ನ ಕೈಲಾಯ್ತಿಲ್ಲ ನಾನು ಹೋಗ್ಲೇಬೇಕು ರಾಹುಲ್ ಆಸ್ತಿ ಎಲ್ಲ ಹೊಂಟೋಗ್ಬಿಟ್ಟೈತಂತೆ ಇನ್ನು ನನ್ನ ಕತೆ ಹೇಳಮ್ಮ ನಾ ಸುಮ್ಮನೆ ಸಾವುಕಾರನ ಮಗನೇನೆ ಮದುವೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಗೆ ಹಳ್ಳಿನಾಗ ಇದ್ದಿದ್ರೆ ಇಡೀ ಊರಿಗೆ ನೆನೆಯ ಸಾವುಕಾರ ಹೆಂಗೋ ನನಗೂ ಸಾವುಕಾತಿಯನ್ನ ಬೆಲೆನ ಸಿಗೋದು ಅವ ಈಗ ಅದು ಇಲ್ಲ ಇದು ಇಲ್ಲ ಅವನು ಕಳ್ಕೊಂಡು ಇವನು ಕಳ್ಕೊಂಡು ಆಸ್ತಿನೂ ಕಳ್ಕೊಂಡು ಕೊನೆಗೂ ನಿನಗಿಂತ ಈ ನಾಯ ಬಾಳಾಗೋಗ್ಬಿಡ್ತಲ್ಲಮ್ಮ ನಂದು ಅಯ್ಯೋ 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 ಏನೋ ಹೆಂಗಸ್ರುಗಳು ಮಾಡ್ತಾರೆ ಅಂತ ಬಿಡು. ನಾನು ಹೆಂಗಸ್ರು ಏನ್ ಮಾಡಿದ್ರು ಒಳ್ಳೇದ್ ಮಾಡ್ತಾರೆ ಅಂತ ಬಿಟ್ಟಿದ್ದಕ್ಕೆ ಸರಿಯಾಗಿ ಬಗನಿ ಊಟ ನೀಕ್ಬಿಟ್ಟಲ್ಲ ನೀವು. ನಿಮ್ ಜನ್ಮಕ್ಕಿಷ್ಟು ಏನ್ ತಲೆ ಅಂತ ಐತೆ ನಿಮ್ಗೆ? ಸಾವುಕಾರನ್ ಮದುವೆ ಮಾಡ್ಕೊತೀನಿ, ನಿನ್ನ ಹಂಗ್ ನೋಡ್ಕೊತೀನಿ ಹಿಂಗ್ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಇವಾಗ ಹಳೆ ಅಂಗಡಿನೇನ ನಾನೇ ಓಪನ್ ಮಾಡ್ಬಿಟ್ಟು ನಿಮ್ಮನ್ನ ಸಾಕಂತ ಪರಿಸ್ಥಿತಿ ತಂದ್ಬಿಟ್ರಲ್ಲ. ಅವತ್ತೇ ನಿಮ್ ಇಬ್ರಿಗೂ ನಾಲ್ಕು ಬಾರಿಸ್ಬಿಟ್ಟು ನಾನು ಮುಚ್ಕೊಂಡು ಬಿದ್ದಿರ್ರಿ ಅಂತ ಹೇಳಿದ್ರೆ ಇವತ್ತು ಈ ಬಾಳು ಈ ಬೇವರ್ಸಿ ಬಾಳು ನಮ್ಗೆ ಯಾಕೆ ಗೊತ್ತಾಯ್ತು? ಬಾಯಿ ಬದದ್ ನೋಡು. ಏನೋ ಬಿಡು ಮಾಡ್ತಾರೆ ಅಂತ ಕುಂತ್ಕೊಂಡ್ರೆ ಇದನ್ನ ಮಾಡದ್ ನೀವು. ಮುಚ್ಕೊಂಡು ಕುಂತ್ಕೊಳ್ಳಯ್ಯ, ನೀನೇನು ಕಿಸ್ದೆ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಾ ಇದೀಯಾ? ನಾವೇನೋ ಊರಾಗೆಲ್ಲ ಸಂದಾಗಿರ್ಬೇಕು, ಊರಾಗೆಲ್ಲ ಸುಖವಾಗಿರ್ಬೇಕು ಅಂತ ಏನೇನೇನೇನೋ ಮಾಡಕ್ಕೆ ಹೋಗಿ ಏನೇನೇನೇನೋ ಎಡವಟ್ಟಾಗೋಗ್ಬಿಡ್ತು. ಏನು ಮಾಡಿರ ರಾಹುಲ್ ಅವ್ರು ನಮ್ಮಷ್ಟು ಜಮೀನು ಇಲ್ವಲ್ಲ ಈಗ ಅವ್ರ ಹತ್ರ. 2 ಎಕರೆ ಹೊಲ, ನಮ್ದೊಂದು ಮನೆ, ನಮ್ದನ ಅಷ್ಟನ ಐತೆ. ಇವ್ನು ರಾಹುಲ್ ಅವರೆಲ್ಲ ಕಳ್ಕೊಬಿಟ್ರಲ್ರಿ. ಅಳಿಯ ಅಂತ ಹೇಳಕ್ಕೆ ನಾಚಿಕೆ ಆಯ್ತದೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ, ದಿಕ್ಕೇ ತೋಚ್ತಿಲ್ಲ ನನಗಂತೂ. ಈಗ ನೋಡ್ರಿ ನೀವು ಕಯಪಿಯ ಅಂತ ಹೇಳ್ತೀರಾ. ಏನು ಮಾಡೋದು ಅಂತ ಯೋಚನೆ ಮಾಡಿ ನೋಡ್ರಿ. ಹೆಂಗೋ ಸಾವುಕಾರನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕಿತ್ತು ಅಂತ ಇವಾಗ ಅನ್ನಿಸ್ತೈತೆ. ದೂರದ ಬೆಟ್ಟ ನುಣ್ಗೇನೇನೆ. ಏನು ಮಾಡೋಣ, ಇರೋದನ್ನ ಬಿಟ್ಬಿಟ್ಟು ಇಲ್ದಿರೋದ್ ಕಡೆ ಹುಡಿಕೊಂಡು ಹೋಗಿದ್ದಕ್ಕೆ ತಕ್ಕ ಸಾಕ್ಷಿ ಆಯಿತು ಬಿಡಿ. ನಮ್ಗಂತೂ ತಕ್ಕನಾಗ ಆಗ್ಬಿಡ್ತು. ನನ್ನ ಮಕ್ಕಳನ್ನ ಯಾರು ನಂಬನಿ? ಪ್ಯಾಟೆಗಳವ್ರನ್ನ ಯಾವಾಗ ಕಳ್ಕೊಂಡು ಬೀದಿಗೆ ಬತ್ತವೋ ಏನೋ ನಾ ಕಾಣೆ. ಏನು ಮಾಡನಿ ಬಿಡು, ಆಗಿದ್ದಾಯ್ತು. ಇದೊಳ್ರಿ ಮ್ಯಾಕೆ ಹೋಗನ್ ಮನೆಗೆ. ತಿರು ಪೊಲೀಸರು ಬಂದ್ಬಿಟ್ಟು ಬೆಂಡೆತ್ಬಿಟ್ಟು ಕರ್ಕೊಂಡು ಹೋಯ್ತಾರೆ. ಇನ್ನೇನು ಹೋಗಿರೋದೇನಾರ ವಾಪಸ್ ಬಂದ್ಬಿಟ್ಟತೆ. ನೋಡಿರಿ ಇರೋದ್ರಾಗೆ ತಿನ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗೋಣ. ಇರೋಳೊಬ್ಳು ಮಗಳು ಏನಾರ ಭಾರ ಆಯ್ತಾಳೆ ನಮ್ಗೆ? ಯಾವ ಸಾವುಕಾರತನ ಬಿಡ ಏನು ಬಿಡ. ನೋಡಿರಿ ನೀನ್ ಕೂಲಿ ನಾಳಿ ಮಾಡ್ಕೊಂಡಿರ್ರಿ, ನಾನು ಅಂಗಡಿ ಹಾಕೊಂಡು ನೋಡ್ಕೊಂಡಿರ್ತೀನಿ. ಹೆಂಗೋ ನಮ್ಮ ಜೀವನ ಸಾಗಿಸ್ಕೊಂಡು ಹೋಗೋಣ. ಅಪ್ಪ ನಾನು ಅಮೆರಿಕಕ್ಕೆ ಹೋಗ್ಬೇಕು ಕಣಪ್ಪ. ಎಲ್ರಿಗೂ ಹೇಳ್ಕೊಬಿಟ್ಟು ಬಂದಿದ್ದೀನಿ ಕಣಪ್ಪ. ನಿನ್ನಂಗೆ 3 ಬಿಟ್ಟೋಳು ಅಂತ ಅನ್ಕೊಬಿಟ್ಟ ನೀನು. ಎಲ್ಲ 3 ಬಿಟ್ಬಿಟ್ಟು ಕುಂತ್ಕೊಂಡಿದ್ದೀಯ. ಅಮೆರಿಕಕ್ಕೆ ಹೋಗ್ತೀನಿ ಅಂತ ಅಮೆರಿಕಕ್ಕೂ ಹೋಗಿಲ್ಲ, ಏನೂ ಹೋಗಿಲ್ಲ. ನಾನು ಇವಾಗ ಎಲ್ಲರೂ ಹೇಳ್ಕೊಬಿಟ್ಟು ಬಂದಿದ್ದೀನಿ. ಈಗ ನಾನೇನಾರು ಅಮೆರಿಕಕ್ಕೆ ಹೋಗ್ಲಿಲ್ಲ ಅಂತಂದರೆ ನನ್ನ ಮಾನ ಮರ್ವಾದಿ ಎಲ್ಲ 3 ಕಾಸು ಗರಾಜಾಗೋಗ್ಬಿಡ್ತದೆ ಕಣಪ್ಪೋ. ಇಲ್ಲ, ನಾನಂತೂ ಮರುವಾದಿನಾಗೆ ಇಲ್ಲೇ ಇದ್ಬಿಡ್ತೀನಿ. ನಾನು ಅಮೆರಿಕದಾಗಿದ್ದೀನಿ ಅಂತ ಹೇಳ್ಕೊಂತೀನಿ. ಶಾಂತಿ ಎದ್ದು ಬಾರೆ, ಬಿದ್ದು ಸಾಯ್ಲಿ. ನನಗೂ ಸಾಕಾಗ್ಬಿಟ್ಟೈತೆ ನಿಮ್ಮಿಬ್ರು ನಾಟ್ಗಳು ನೋಡಿ. ನನ್ನ ಸೇರಿ ಬೀದಿಗೆ ತಂದ್ಬಿಟ್ರೆ ನೀವಂತೂ ನಾನು ಹೋಗ್ತೀನಿ. ನೀವು ಹೆಂಗನ ಮಾಡ್ಕೊಂಡು ಸಾಯ್ರಿ. ಪೊಲೀಸರು ಬಂದು ಬೆಂಡೆತ್ತಾರಲ್ಲ ಅವಾಗ ನಿಮಗೆ ಬುದ್ಧಿ ಬರೋದು. ನಿನ್ನ ಮಕ್ಕೆ ಹೆಂಡತಿ ಮಗಳು ಸಂದಾಕಿರೋದನ್ನು ಸಹಿಸಕ್ಕಾಗ್ದಿರ ಗಂಡಸ ನೀನು. ಹೆಂಡತಿ ಮಗಳು ಸಾಯ್ತಾ ಬಿದ್ದವ್ರೆ ಅಂದ್ರೂ ಬಿಟ್ಬಿಟ್ಟು ಓಡೋಗ ಅಂತ ನನ್ನ ಮಗ ಇವನು. ಇವನ್ ಜನ್ಮಕ್ಕಿಷ್ಟು ಗಂಡ ಅಂತ ಏನು ಕಟ್ಕೊಬಿಟ್ನೋ. ಬುಡೆ ಮಗಳು ಹೇಳ್ಬೇಡ, ಏನಾರ ಒಂದು ವ್ಯವಸ್ಥೆ ಮಾಡನಿ. ಹಿಂಗೆ ಇದ್ಬಿಟ್ರೆ ಆಯ್ತದ? ಎದ್ದೊಳು ಯಾಕೆ? ಅವಳು ಪೊಲೀಸರು ಫೋನ್ ಹಾಕೊಳ್ಳಲ್ಲ. ಇನ್ನೇನು ಪೊಲೀಸರು ಚುಯ್ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಆಮೇಕಿಂದ ಯಾಕೆ ಬೇಕು ನಮಗೆ? ಎದ್ದಳು ಸುಮ್ಮನೆ. ಅಯ್ಯೋ ಅದ್ರಾಗ ಬೇರೆ ದೊರಮ್ದೇಡ್ ತಿನ್ಬೇಕಾಯ್ತದೆ.